ಭದ್ರತೆ ಇದ್ದಿದ್ರೆ ಈ ರೀತಿ 26 ಜೀವಗಳು ಹೋಗ್ತಿರ್ಲಿಲ್ಲೇನೋ. ಈಗ ಹೋದ ಜೀವಗಳಂತೂ ವಾಪಸ್ ಬರ್ತಿರ್ಲಿಲ್ಲ. ಭದ್ರತೆ ಲ್ಯಾಪ್ಸ್ ಆಯ್ತೇನೋ ಅನ್ನೋಂಥ ಮಾತು CM ಅವರು ಹೇಳಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ನಾವು ಅಲ್ಲಿ ಶ್ರೀನಗರ ಮತ್ತು ಎಲ್ಲ ಕಡೆನೂ ಈವನ್ ಪೆಹಲ್ಗಾಮಲ್ಲೂ ಎಷ್ಟು ಭದ್ರತೆ ಅಂದರೆ ಕೆಳಗಡೆ ಅಂದರೆ ಕಣಿವೆಗಿಂತ ಕೆಳಗೆ ನಾವು ಹತ್ಕೊಂಡು ಹೋಗೋಕ್ಕಿಂತ ಕೆಳಗಡೆ ತುಂಬಾ ಭದ್ರತೆ ಇದೆ. ಒಂದೊಂದು 100 ಮೀಟರ್ಸ್ಗೆ ಒಂದೊಂದು ಸ್ವಲ್ಪ ಇದಕ್ಕೇ ಫುಲ್ಲಿ ಆರ್ಮ್ಡ್ CRPF ಯೋಧರು ಫುಲ್ ರೆಡಿ ಇದಾಗಿ ನಿಂತಿರ್ತಾರೆ. ಮತ್ತು ಒಂದೊಂದು ಸ್ವಲ್ಪ ದೂರಕ್ಕೇ ಫುಲ್ ಆರ್ಮ್ಡ್ ರೆಡಿ ವೆಹಿಕಲ್ಸ್ ನಿಂತಿರುತ್ತೆ. ಆಮೇಲೆ ಶ್ರೀನಗರಲ್ಲೂ ನೋಡಿದ್ದೀನಿ, ಈವನ್ ಸೋನ್ಮಾರ್ಗು ಅಲ್ಲೆಲ್ಲ ಹೋಗೋತ್ತಿಗೆ. ಆಮೇಲೆ ನಮಗೆ ಇದು ಸಿಕ್ಕಿತ್ತು, ಪುಲ್ವಾಮ ಸಿಕ್ಕಿತ್ತು. ನಾವು ಅನಂತನಾಗ್ ಜಿಲ್ಲೆ ಇದು ಮಾಡಿಕೊಂಡೇ ಇದು ಅನಂತನಾಗ್ ಜಿಲ್ಲೆಯಲ್ಲೇ ಇರೋದಲ್ಲ. ಹೋಗೋತ್ತಿಗೆ ನಾನು 3 ದಿನದಂದು ನೋಡ್ತಿದ್ದೆ, ಒಂದೊಂದು ಟೈಮ್ ಗ್ಯಾಪಲ್ಲಿ ಈ ಆರ್ಮಿದು ವೆಹಿಕಲ್ ಅದು ಬೀಟ್ ಹೊಡೆಯುತ್ತೆ. ಆವಾಗ ನಾನು ಅಂದ್ಕೊಳ್ತಿದ್ದೆ, ಇಲ್ಲಿ ಏನು ಎಷ್ಟು ಚೆನ್ನಾಗಿದೆ, ಏನು ಈ ಥರ ಇದೇ ಇಲ್ಲ, ಆದರೂ ಇಷ್ಟೆಲ್ಲ ಇದಾಗುತ್ತಲ್ಲ, ಇಷ್ಟೆಲ್ಲ ಯಾಕೆ ಆರ್ಮ್ಡ್ ಇವ್ರು ಇರಬೇಕು. ಆಮೇಲೆ ಆ ಯೋಧರನ್ನ ನೋಡಿ ನನಗೆ ಅನಿಸ್ತಿತ್ತು, ಯಾಕಂದರೆ ಆ ಬಂದೂಕೆ ಅಷ್ಟು ಭಾರ, ಅವ್ರ ಡ್ರೆಸ್ಸು ಫುಲ್ಲು ಯೂನಿಫಾರ್ಮ್ ಅಷ್ಟು ಭಾರ, ಅವ್ರು ಕೂತ್ಕೊಳ್ಳೋ ಹಾಗೂ ಇಲ್ಲ, ಅವ್ರು ನಿಂತ್ಕೊಂಡೇ ಇರಬೇಕು ಹವರ್ಸ್ ಟುಗೆದರ್. ಇಷ್ಟೆಲ್ಲ ಕಷ್ಟಪಟ್ಟು ಅಂದರೆ ರಕ್ಷಣೆ ನಮಗೆ ಕೊಡ್ತೀರಲ್ಲ, ಇಷ್ಟೆಲ್ಲ ಯಾಕೆ ಬೇಕಿಲ್ಲ, ಆರಾಮಾಗೇ ಇದೆಯಲ್ಲ ಅಂತ ಅನಿಸ್ತಾ ಇತ್ತು. ಏನಂದರೆ ಕೆಳಗಡೆ ಸೆಕ್ಯೂರಿಟಿ ಇದೆ, ಆದರೆ ನಾವು ಮೇಲ್ಗಡೆ ಹೋಗ್ತೀವಲ್ಲ, ಅಲ್ಲಿ ಯಾರೂ ಮಿಲ್ಟ್ರಿ ಅವರಾಗಲಿ ಯಾರೂ ಇರಲಿಲ್ಲ. ಅದು ಇದ್ದಿದ್ರೆ ಅವ್ರು ಖಂಡಿತ ಬರ್ತಾನೆ ಇರಲಿಲ್ಲ, ಟ್ರೈಯೂ ಮಾಡ್ತಾ ಇರಲಿಲ್ಲ.